ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ ಗಜೇಂದ್ರನ ಶರಣಾಗತಿ ಪ್ರಾರ್ಥನೆಯನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಭಗವಂತನು ಯಾವ ರೀತಿಯಾಗಿ ಈ ಜಗತ್ತಿನ ಸೃಷ್ಟಿಕರ್ತನಾಗಿದ್ದಾನೆ ಎಂಬುದನ್ನು ಗಜೇಂದ್ರನು ವಿವರಿಸುತ್ತಿದ್ದಾನೆ. ಕೃಷ್ಣ ಪ್ರಜ್ಞೆಯನ್ನು ಜನಸಾಮಾನ್ಯರಿಗೆ ಬೋಧಿಸುವಾಗ ಕೆಲವು ಸಲ ಜನರು ಕೃಷ್ಣ ಎಲ್ಲಿದ್ದಾನೆ, ದೇವರು ಎಲ್ಲಿದ್ದಾನೆ, ನೀವು ಅವನನ್ನು ನಮಗೆ ತೋರಿಸುತ್ತೀರಾ ಎಂದು ಜನರು ವಾದ ಮಾಡುತ್ತಾರೆ. ಈ ಪ್ರಶ್ನೆಗಳಿಗೆ ನಾವು ಇಲ್ಲಿ ಉತ್ತರವನ್ನು ಕಂಡುಕೊಳ್ಳಬಹುದು. ನಾವು ಸಾಕಷ್ಟು ಬುದ್ಧಿವಂತರಾಗಿದ್ದರೆ ಈ ಸಮಸ್ತ ಬ್ರಹ್ಮಾಂಡದ ಅಭಿವ್ಯಕ್ತಿಯನ್ನು ಸೃಷ್ಟಿ ಮಾಡಿದವನು ಒಬ್ಬನು ಇದ್ದಾನೆ ಎಂದು ತಿಳಿದುಕೊಳ್ಳಬೇಕು. ಈ ಬ್ರಹ್ಮಾಂಡದ ಅಭಿವ್ಯಕ್ತಿಗೆ ಸಾಮಗ್ರಿಯನ್ನು ಒದಗಿಸಿದವನು ಮತ್ತು ತಾನೇ ಸಾಮಗ್ರಿಯಾದವನು ಒಬ್ಬನು ಇದ್ದಾನೆಂದು ತಿಳಿದುಕೊಳ್ಳಬೇಕು. ಶಾಶ್ವತವಾಗಿ ಅಸ್ತಿತ್ವದಲ್ಲಿರುವವನು, ಆದರೆ ಬ್ರಹ್ಮಾಂಡದ ಅಭಿವ್ಯಕ್ತಿಯ ವ್ಯಾಪ್ತಿಯ ಒಳಗಡೆ ಇಲ್ಲದೆ ಇರುವವನು ಒಬ್ಬನು ಇದ್ದಾನೆ ಎಂದು ತಿಳಿದುಕೊಳ್ಳಬೇಕು. ಕೇವಲ ಈ ಸೂಚನೆಯ ಆಧಾರದ ಮೇಲೆಯೇ ಪರಮಪ್ರಭುವಿಗೆ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಬಹುದು. ಇದೇ ಭಕ್ತಿ ಜೀವನದ ಪ್ರಾರಂಭ. ಯೋಗರಂಧಿತ ಕರ್ಮಾಣೋ ಹೃದಿ ಯೋಗ ವಿಭಾವಿತೆ ಯೋಗಿನೋಯಂ ಪ್ರಪಶ್ಯಂತಿ ಯೋಗೇಶಂ ತಂ ನತೋಸ್ಮ್ಯಹಂ. ಪರಮ ಪುರುಷನಿಗೆ, ಪರಮಾತ್ಮನಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಅವನು ಸಕಲ ಯೋಗ ಸಿದ್ಧಿಯ ಒಡೆಯ. ಭಕ್ತಿಯೋಗದ ಆಚರಣೆಯಿಂದ, ಕಾಮ್ಯಕರ್ಮಗಳ ಪ್ರತಿಕ್ರಿಯೆಯಿಂದ ಸಂಪೂರ್ಣವಾಗಿ ಶುದ್ಧರಾಗಿ ವಿಮುಕ್ತರಾದ ಪರಿಪೂರ್ಣ ಯೋಗಿಗಳು ಅವನನ್ನು ಹೃದಯಾಂತರಾಳದಲ್ಲಿ ಕಾಣುತ್ತಾರೆ. ಆನೆಗಳ ರಾಜನಾದ ಗಜೇಂದ್ರನು ಈ ಬ್ರಹ್ಮಾಂಡದ ಅಭಿವ್ಯಕ್ತಿಯನ್ನು ಸೃಷ್ಟಿಸಿದವನು ಮತ್ತು ಅದರ ಸಾಮಗ್ರಿಗಳನ್ನು ಒದಗಿಸಿದವನು ಯಾರೋ ಒಬ್ಬನು ಇರಬೇಕು ಎಂದು ಸರಳವಾಗಿ ಒಪ್ಪಿಕೊಂಡಿದ್ದನು. ಇದನ್ನು ಪ್ರತಿಯೊಬ್ಬನೂ ಒಪ್ಪಿಕೊಳ್ಳಬೇಕು. ಇದನ್ನು ಒಬ್ಬ ನಾಸ್ತಿಕನೂ ಅರ್ಥ ಮಾಡಿಕೊಳ್ಳಬಹುದು. ನಾಸ್ತಿಕರು ಇದನ್ನು ಒಪ್ಪಿಕೊಳ್ಳದೇ ಇರಲು ಕಾರಣವೇನೆಂದರೆ ಅವರು ತಮ್ಮ ಕಾಮ್ಯಕರ್ಮಗಳ ಪ್ರತಿಕ್ರಿಯೆಗಳಿಂದ ಕಲುಷಿತಗೊಂಡಿದ್ದಾರೆ. ಒಂದಾದ ಮೇಲೊಂದರಂತೆ ಕೈಗೊಂಡ ಕಾಮ್ಯಕರ್ಮಗಳಿಂದ ಹೃದಯದಲ್ಲಿ ಸಂಚಯಗೊಂಡ ಕಲ್ಮಶಗಳಿಂದ ವ್ಯಕ್ತಿಯು ಮೊದಲು ಮುಕ್ತನಾಗಬೇಕು. ಭಕ್ತಿಯೋಗವನ್ನು ಆಚರಿಸುವ ಮೂಲಕ ಈ ಕಲ್ಮಶವನ್ನು ತೊಳೆದುಕೊಳ್ಳಬೇಕು. ಯೋಗರಂಧಿತ ಕರ್ಮಾಣಃ, ಲೌಕಿಕ ಪ್ರಕೃತಿಯ ತಮೋಗುಣ ಮತ್ತು ರಜೋಗುಣಗಳಿಂದ ಆವೃತನಾಗಿರುವವರೆಗೆ ಪರಮಪ್ರಭುವನ್ನು ಅರಿತುಕೊಳ್ಳುವ ಸಂಭವವಿಲ್ಲ. ತದಾ ರಜಸ್ತಮೋಭಾವ ಕಾಮಲೋಭಾದಯಶ್ಚಯೇ. ವ್ಯಕ್ತಿಯು ತಮೋಗುಣ ಮತ್ತು ರಜೋಗುಣಗಳಿಂದ ಮುಕ್ತನಾದಾಗ ಅತ್ಯಂತ ಅಧಮಗುಣಗಳಾದ ಕಾಮ, ಲೋಭಗಳಿಂದ ಮುಕ್ತನಾಗುತ್ತಾನೆ. ನಿಜವಾದ ಯೋಗಾಭ್ಯಾಸವನ್ನು ಶ್ರೀಮದ್ ಭಾಗವತದಲ್ಲಿಯೇ ವರ್ಣಿಸಲಾಗಿದೆ. ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಎಂದು ಅಧಿಕೃತವಾಗಿ ಹೇಳಲಾಗಿದೆ. ಸದಾ ದೇವೋತ್ತಮ ಪರಮಪುರುಷನ ಪಾದಕಮಲಗಳನ್ನು ಧ್ಯಾನ ಮಾಡುವವನೇ ನಿಜವಾದ ಯೋಗಿ. ಬ್ರಹ್ಮಸಂಹಿತೆಯಲ್ಲೂ ಇದನ್ನು ದೃಢೀಕರಿಸಲಾಗಿದೆ. ಪ್ರೇಮಾಂಜನಚ್ಚುರಿತ ಭಕ್ತಿ ವಿಲೋಚನೇನ ಸಂತಃ ಸದೈವ ಹೃದಯೇಷು ವಿಲೋಕಯಂತಿ ಯಂ ಶ್ಯಾಮ ಸುಂದರಮಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಅಚಿಂತ್ಯ ಗುಣಸ್ವರೂಪನೂ ಶ್ಯಾಮಸುಂದರನೂ ಸ್ವಯಂ ಕೃಷ್ಣನೂ ಆದ ಆದಿಪುರುಷ ಗೋವಿಂದನನ್ನು ನಾನು ಆರಾಧಿಸುತ್ತೇನೆ. ಶುದ್ಧ ಭಕ್ತರು ಪ್ರೇಮಾಂಜನದ ಲೇಪವಿರುವ ಭಕ್ತಿಯ ಕಣ್ಣುಗಳಿಂದ ಅವನನ್ನು ತಮ್ಮ ಹೃದಯಾಂತರಾಳದಲ್ಲಿ ಕಾಣುತ್ತಾರೆ. ಭಕ್ತಿಯೋಗಿಯು ಶ್ಯಾಮಸುಂದರನನ್ನು, ಅಂದರೆ ಕೃಷ್ಣವರ್ಣ ಕಾಂತಿಯುಕ್ತನಾದ ಸುಂದರ ಶ್ರೀಕೃಷ್ಣನನ್ನು ನಿರಂತರವಾಗಿ ಕಾಣುತ್ತಾನೆ. ಆನೆಗಳ ರಾಜನಾದ ಗಜೇಂದ್ರನು ತಾನು ಸಾಮಾನ್ಯ ಪ್ರಾಣಿ ಎಂದು ಭಾವಿಸುವುದರಿಂದ ಪ್ರಭುವನ್ನು ನೋಡಲು ತಾನು ಅನರ್ಹ ಎಂದು ಚಿಂತಿಸಿದನು. ದೈನ್ಯಭಾವದಿಂದ ಅವನು ಯೋಗ ಸಾಧನೆಯನ್ನು ಮಾಡಲಾರನೆಂದು ಭಾವಿಸಿದನು. ಅಂದರೆ ದೈಹಿಕವಾಗಿ ಪಶುಗಳಂತಿರುವವರು, ಪ್ರಜ್ಞೆಯಲ್ಲಿ ಪರಿಶುದ್ಧಿ ಇಲ್ಲದವರು ಹೇಗೆ ತಾನೇ ಯೋಗವನ್ನು ಅಭ್ಯಾಸ ಮಾಡಬಲ್ಲರು? ಇಂದ್ರಿಯಗಳ ಮೇಲೆ ನಿಯಂತ್ರಣವಿಲ್ಲದವರು, ತತ್ವಜ್ಞಾನದ ಅರಿವಿಲ್ಲದವರು, ಧರ್ಮತತ್ವಗಳನ್ನು ಅಥವಾ ವಿಧಿ ನಿಯಮಗಳನ್ನು ಅನುಸರಿಸದೇ ಇರುವಂತಹ ಜನರು ತಮ್ಮನ್ನು ಯೋಗಿಗಳೆಂದು ಕರೆಸಿಕೊಳ್ಳಲು ಸಾಧ್ಯವಿಲ್ಲ. ನಮೋ ನಮಸ್ತುಭ್ಯಂ ಅಸಹ್ಯ ವೇಗ ಶಕ್ತಿತ್ರಯಾಯ ಅಖಿಲ ಧೀಗುಣಾಯ ಪ್ರಪನ್ನಪಾಲಾಯ ದುರಂತ ಶಕ್ತಯೇ ಕದಿಂದ್ರಿಯಾಣಾಂ ಅನವಾಪ್ಯ ವರ್ತಮನೆ. ನನ್ನ ಪ್ರಭುವೇ, ನೀನು 3 ಬಗೆಯ ಶಕ್ತಿಗಳಲ್ಲಿ ದುರ್ದಮ್ಯವಾದ ಬಲದ ನಿಯಂತ್ರಕನಾಗಿರುವೆ. ನೀನು ಸಕಲ ಇಂದ್ರಿಯ ಸುಖಗಳ ನಿಧಿಯಾಗಿಯೂ ಶರಣಾಗತ ಆತ್ಮರ ರಕ್ಷಕನಾಗಿಯೂ ಆವಿರ್ಭವಿಸುವೆ. ನೀನು ಅನಂತ ಶಕ್ತಿಯನ್ನು ಹೊಂದಿದ್ದೀಯೆ. ಆದರೆ ತಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ಳಲಾಗದೇ ಇರುವವನಿಗೆ ನೀನು ಅಗಮ್ಯನಾಗಿರುವೆ. ನಿನಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಮತ್ತೆ ಮತ್ತೆ ಸಲ್ಲಿಸುತ್ತೇನೆ. ಮೋಹ, ಲೋಭ ಮತ್ತು ಕಾಮ ಇವು ದೇವೋತ್ತಮ ಪರಮಪುರುಷನ ಪಾದಕಮಲಗಳಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಲು ತಡೆಯನ್ನು ಉಂಟುಮಾಡುವ 3 ದುರ್ದಮ್ಯ ಶಕ್ತಿಗಳಾಗಿವೆ.
ಭಕ್ತರಲ್ಲದವರು ಮತ್ತು ನಾಸ್ತಿಕರಿಗೆ ಸಾಕ್ಷಾತ್ಕಾರವಾಗಲು ಪರಮಪ್ರಭು ಬಯಸುವುದೇ ಇಲ್ಲವಾದ್ದರಿಂದ ಈ ಶಕ್ತಿಗಳು ಕಾರ್ಯ ಮಾಡುತ್ತವೆ. ಆದರೆ ಪ್ರಭುವಿನ ಪಾದಕಮಲಗಳಿಗೆ ಶರಣಾಗತನಾದಾಗ ಈ ಅಡೆತಡೆಗಳು ಹಿಂದೆ ಸರಿಯುತ್ತವೆ. ವ್ಯಕ್ತಿಯು ದೇವೋತ್ತಮ ಪರಮಪುರುಷನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೆ. ಭಗವಂತನು ಶರಣಾಗತ ಆತ್ಮರ ರಕ್ಷಕನಾಗಿದ್ದಾನೆ. ವ್ಯಕ್ತಿಯು ಭಗವಂತನ ಪಾದಕಮಲಗಳಿಗೆ ಶರಣಾಗತನಾಗುವವರೆಗೂ ಭಕ್ತನಾಗಲಾರ. ಆಗ ಭಗವಂತನು ಅವನಿಗೆ ಅಂತರಂಗದಿಂದ ಬುದ್ಧಿಯನ್ನು ನೀಡುತ್ತಾನೆ. ಈ ರೀತಿಯಾಗಿ ಅವನು ಭಗವದ್ಧಾಮಕ್ಕೆ ಹಿಂದಿರುಗಲು ಸಾಧ್ಯವಾಗುತ್ತದೆ. ನಾಯಂ ವೇದ ಸ್ವಮಾತ್ಮಾನಂ ಯಚ್ಚಕ್ತ್ಯಾಹಂ ಧಿಯಾ ಹತಂ ತಂ ದುರತ್ಯಯ ಮಾಹಾತ್ಮ್ಯಂ ಭಗವಂತಂ ಇತೋಸ್ಮ್ಯಹಂ. ಭಗವಂತನ ವಿಭಿನ್ನಾಂಶವಾದ ಜೀವಿಯು ಅವನ ಮಾಯಾಶಕ್ತಿಯಿಂದ ಜೀವನದ ದೈಹಿಕ ಕಲ್ಪನೆಯ ಕಾರಣದಿಂದ ತನ್ನ ನಿಜವಾದ ವ್ಯಕ್ತಿತ್ವವನ್ನು ಮರೆಯುತ್ತಾನೆ. ಅಂತಹ ದೇವೋತ್ತಮ ಪರಮಪುರುಷನಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ದೇವೋತ್ತಮ ಪರಮಪುರುಷನ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳುವುದು ಕಠಿಣ. ಅಂತಹ ಭಗವಂತನನ್ನು ನಾನು ಆಶ್ರಯಿಸುತ್ತೇನೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಪ್ರತಿಯೊಂದು ಜೀವಿಯೂ ಅವನು ಮಾನವನಾಗಿರಲಿ, ದೇವತೆಯಾಗಿರಲಿ, ಪ್ರಾಣಿಯಾಗಿರಲಿ, ಪಕ್ಷಿಯಾಗಿರಲಿ, ದುಂಬಿಯಾಗಿರಲಿ ಅಥವಾ ಏನೇ ಆಗಿರಲಿ ದೇವೋತ್ತಮ ಪರಮಪುರುಷನ ವಿಭಿನ್ನಾಂಶನಾಗಿದ್ದಾನೆ. ಭಗವಂತ ಮತ್ತು ಜೀವಿಯು ತಂದೆ ಮಗನಂತೆ ನಿಕಟವಾದ ಸಂಬಂಧವನ್ನು ಹೊಂದಿದ್ದಾರೆ. ದುರ್ದೈವದಿಂದ ಲೌಕಿಕ ಸಂಪರ್ಕದ ಕಾರಣದಿಂದಾಗಿ ಜೀವಿಯು ಇದನ್ನು ಮರೆಯುತ್ತಾನೆ. ತನ್ನ ಮನಸ್ಸಿಗೆ ಬಂದಂತೆ ಸ್ವತಂತ್ರವಾಗಿ ಈ ಲೌಕಿಕ ಪ್ರಪಂಚವನ್ನು ಅನುಭೋಗಿಸಲು ಬಯಸುತ್ತಾನೆ. ಈ ಮಾಯೆಯನ್ನು ಗೆಲ್ಲುವುದು ಕಠಿಣ. ಜೀವಿಯು ದೇವೋತ್ತಮ ಪರಮಪುರುಷನನ್ನು ಮರೆಯಲು ಸಿದ್ಧನಾಗಿರುವುದರಿಂದ ಹಾಗೂ ಈ ಲೌಕಿಕ ಪ್ರಪಂಚವನ್ನು ಅನುಭೋಗಿಸಲು ತನ್ನದೇ ಯೋಜನೆಯನ್ನು ಹಮ್ಮಿಕೊಳ್ಳುವುದರಿಂದ ಮಾಯೆಯು ಅವನನ್ನು ಆವರಿಸುತ್ತದೆ. ಈ ಕಶ್ಮಲವು ಇರುವವರೆಗೂ ಬದ್ಧಾತ್ಮನು ತನ್ನ ನಿಜವಾದ ವ್ಯಕ್ತಿತ್ವವನ್ನು ಅರಿತುಕೊಳ್ಳಲು ಅಸಮರ್ಥನಾಗುತ್ತಾನೆ. ಜನ್ಮ ಜನ್ಮಗಳಲ್ಲಿ ನಿರಂತರವಾಗಿ ಮಾಯೆಯ ಅಧೀನನಾಗಿ ಮುಂದುವರಿಯುತ್ತಾನೆ. ಅಥೋ ಗೃಹಕ್ಷೇತ್ರ ಸುತಾಪ್ತವಿತ್ತೈರ್ ಜನಸ್ಯ ಮೋಹೋಯಂ ಅಹಂ ಮಮೇತಿ. ಎಲ್ಲಿಯವರೆಗೆ ಜೀವಿಯು ತನ್ನ ನಿಜಸ್ಥಿತಿಯನ್ನು ಅರಿಯುವಷ್ಟು ಶಕ್ತನಾಗುವುದಿಲ್ಲವೋ ಅಲ್ಲಿಯವರೆಗೆ ಮನೆ, ಭೂಮಿ, ಸಮಾಜ, ಸಂಸಾರ, ಸಮುದಾಯ ಇತ್ಯಾದಿ ಲೌಕಿಕ ಜೀವನದೆಡೆಗೆ ಆಕರ್ಷಿತನಾಗುತ್ತಾನೆ. ಇವೆಲ್ಲವುಗಳಿಂದ ಆವೃತನಾಗಿ ಅವನು ನಾನು ಈ ದೇಹಕ್ಕೆ ಸಂಬಂಧಿಸಿರುವುದೆಲ್ಲವೂ ನನ್ನದು ಎಂದು ಭಾವಿಸುತ್ತಾ ಹೋಗುತ್ತಾನೆ. ಜೀವನದ ಈ ಲೌಕಿಕ ಕಲ್ಪನೆಯನ್ನು ಗೆಲ್ಲುವುದು ಅತ್ಯಂತ ದುಸ್ತರ. ಆದರೆ ಆನೆಗಳ ರಾಜನಾದ ಗಜೇಂದ್ರನು ದೇವೋತ್ತಮ ಪರಮಪುರುಷನಿಗೆ ಶರಣಾದಂತೆ ವ್ಯಕ್ತಿಯು ಶರಣಾದರೆ ಬ್ರಹ್ಮವೇದಿಕೆಯಲ್ಲಿ ಜ್ಞಾನೋದಯಕ್ಕೆ ಏರುತ್ತಾನೆ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ದಿವ್ಯದ ನೆಲೆಯಲ್ಲಿ ಸನ್ನಿಹಿತನಾದವನು ಪರಮೋನ್ನತ ಬ್ರಹ್ಮನನ್ನು ಕೂಡಲೇ ಸಾಕ್ಷಾತ್ಕರಿಸಿಕೊಂಡು ಸಂಪೂರ್ಣ ಆನಂದಮಯನಾಗುತ್ತಾನೆ. ಅವನು ಎಂದೂ ಶೋಕಿಸುವುದಿಲ್ಲ, ಯಾವುದಕ್ಕೂ ಆಸೆ ಪಡುವುದಿಲ್ಲ, ಎಲ್ಲ ಜೀವಿಗಳನ್ನು ಸಮಾನವಾಗಿ ನೋಡುತ್ತಾನೆ. ಈ ಸ್ಥಿತಿಯಲ್ಲಿ ಅವನಿಗೆ ಭಗವಂತನಲ್ಲಿ ಶುದ್ಧ ಭಕ್ತಿ ಸೇವೆಯು ಲಭಿಸುತ್ತದೆ. ಆನೆಗಳ ರಾಜನಾದ ಗಜೇಂದ್ರನು ಬೇರೆ ಯಾವ ನಿರ್ದಿಷ್ಟ ವ್ಯಕ್ತಿಯನ್ನೂ ಪ್ರಸ್ತಾಪಿಸದೆ ಪರಮ ಅಧಿಕಾರಿಯನ್ನು ವರ್ಣಿಸುತ್ತಿರುವಾಗ ಇತರ ದೇವತೆಗಳನ್ನು ಪ್ರಾರ್ಥಿಸಲಿಲ್ಲ. ಆದುದರಿಂದ ಅವರು ಯಾರೂ ಅವನ ಬಳಿಗೆ ಬರಲಿಲ್ಲ. ಶ್ರೀಹರಿಯು ಪರಮಾತ್ಮನಾದ್ದರಿಂದ, ಪುರುಷೋತ್ತಮನಾಗಿರುವುದರಿಂದ, ದೇವೋತ್ತಮ ಪರಮಪುರುಷನಾಗಿರುವುದರಿಂದ ಗಜೇಂದ್ರನ ಮುಂದೆ ಕಾಣಿಸಿಕೊಂಡನು. ಗಜೇಂದ್ರನು ವರ್ಣಿಸಿರುವಂತೆ ಪರಮಪ್ರಭುವಿಗೆ ಅನೇಕ ವಿಭಿನ್ನಾಂಶಗಳಿವೆ. ಅದರಲ್ಲಿ ದೇವತೆಗಳು, ಮಾನವರು ಮತ್ತು ಪ್ರಾಣಿಗಳು ಇದ್ದಾರೆ. ಇವರೆಲ್ಲ ಭಿನ್ನ ರೂಪಗಳನ್ನು ಹೊಂದಿದ್ದಾರೆ. ವಿಶ್ವದ ವಿವಿಧ ವಿಷಯಗಳ ಪಾಲನೆಯ ಹೊಣೆಯನ್ನು ದೇವತೆಗಳು ಹೊತ್ತಿದ್ದರೂ ತನ್ನನ್ನು ಅವರು ರಕ್ಷಿಸಲಾರರು ಎಂದು ಗಜೇಂದ್ರನಿಗೆ ತಿಳಿದಿತ್ತು. ಹರಿಂ ವಿನಾ ನೈವ ಮೃತಿಂ ತರಂತಿ. ಜನನ ಮರಣ ವೃದ್ಧಾಪ್ಯ ಮತ್ತು ವ್ಯಾಧಿಗಳ ಅಪಾಯದಿಂದ ಯಾರೂ ಯಾರನ್ನೂ ಪಾರು ಮಾಡಲಾರರು. ದೇವೋತ್ತಮ ಪರಮಪುರುಷನು ಮಾತ್ರ ಲೌಕಿಕ ಅಸ್ತಿತ್ವದ ಅಪಾಯಗಳಿಂದ ವ್ಯಕ್ತಿಯನ್ನು ರಕ್ಷಿಸಬಲ್ಲ. ಬುದ್ಧಿವಂತನಾದವನು ಈ ಅಪಾಯಕಾರಿ ಅಸ್ತಿತ್ವದಿಂದ ಪಾರಾಗಲು ದೇವೋತ್ತಮ ಪರಮಪುರುಷನ ಮೊರೆ ಹೋಗುತ್ತಾನೆಯೇ ವಿನಃ ಬೇರೆ ಯಾವ ದೇವತೆಯನ್ನೂ ಅಲ್ಲ. ಮರವು ತನ್ನ ಬೇರುಗಳ ಬಲವನ್ನು ಆಧರಿಸಿ ಜೀವಿಸುತ್ತದೆ. ಬೇರಿಗೆ ನೀರೆರೆದಾಗ ಮರದ ಎಲ್ಲ ಭಾಗಗಳಿಗೂ ಪೋಷಣೆಯು ದೊರೆಯುತ್ತದೆ. ಹಾಗೆಯೇ ಪ್ರತಿಯೊಂದರ ಮೂಲ ಬೇರಾದ ದೇವೋತ್ತಮ ಪರಮಪುರುಷನನ್ನು ನಾವು ಆರಾಧಿಸಬೇಕು ಎಂದು ಇಲ್ಲಿ ತಿಳಿದುಕೊಳ್ಳಬಹುದು. ದೇವೋತ್ತಮ ಪರಮಪುರುಷನನ್ನು ಸಮೀಪಿಸುವುದು ಬಹಳ ಕಷ್ಟ. ಆದರೂ ಅವನು ನಮಗೆ ಬಹಳ ಸನಿಹದಲ್ಲಿದ್ದಾನೆ, ಏಕೆಂದರೆ ಅವನು ನಮ್ಮ ಹೃದಯಗಳಲ್ಲಿ ಇದ್ದಾನೆ. ವ್ಯಕ್ತಿಯು ಸಂಪೂರ್ಣವಾಗಿ ಶರಣಾಗತನಾಗಿ ಭಗವಂತನ ಅನುಗ್ರಹವನ್ನು ಯಾಚಿಸುತ್ತಿದ್ದಾನೆ ಎಂದು ತಿಳಿದ ಕೂಡಲೇ ಅವನು ಸಹಜವಾಗಿಯೇ ತಕ್ಷಣ ಕ್ರಮ ಕೈಗೊಳ್ಳುತ್ತಾನೆ.
ದೇವತೆಗಳು ಗಜೇಂದ್ರನಿಗೆ ಸಹಾಯ ಮಾಡಲು ಬರದೇ ಇದ್ದರೂ ಅವನು ಆರ್ತನಾಗಿ ಪ್ರಾರ್ಥನೆ ಮಾಡಿದ್ದರಿಂದ ದೇವೋತ್ತಮ ಪರಮಪುರುಷನು ತಕ್ಷಣವೇ ಅವನ ಮುಂದೆ ಕಾಣಿಸಿಕೊಂಡನು. ದೇವೋತ್ತಮ ಪರಮಪುರುಷನನ್ನು ಆರಾಧಿಸುವಾಗ ಉಳಿದ ಎಲ್ಲ ದೇವತೆಗಳಿಗೂ ಪೂಜೆಯು ಸಲ್ಲುತ್ತದೆ. ಯಸ್ಮಿನ್ ತುಷ್ಟೇ ಜಗತ್ತುಷ್ಟಂ. ದೇವೋತ್ತಮ ಪರಮಪುರುಷನು ತುಷ್ಟನಾದರೆ ಪ್ರತಿಯೊಬ್ಬರೂ ತುಷ್ಟರಾಗುತ್ತಾರೆ. ಯಥಾ ತರೋರ್ಮೂಲ ನಿಷೇಚನೇನ ತೃಪ್ಯಂತಿ ತತ್ಸ್ಕಂದ ಭುಜೋಪಶಾಖ ಪ್ರಾಣೋಪಹಾರಾಶ್ಚ ಯಥೇಂದ್ರಿಯಾಣಂ ತಥೈವ ಸರ್ವಾಹರಣಂ ಅಚ್ಯುತ ಇಜ್ಯ. ಮರದ ಬೇರಿಗೆ ನೀರೆರೆಯುವುದರಿಂದ ಕಾಂಡ, ರೆಂಬೆ ಕೊಂಬೆಗಳು ಮತ್ತು ಇತರ ಎಲ್ಲ ಭಾಗಗಳೂ ಶಕ್ತಿಯನ್ನು ಪಡೆಯುವಂತೆ, ಹೊಟ್ಟೆಗೆ ಆಹಾರವನ್ನು ನೀಡಿದಾಗ ದೇಹದ ಇಂದ್ರಿಯಗಳು ಹಾಗೂ ಇತರ ಭಾಗಗಳು ಶಕ್ತಿಯನ್ನು ಪಡೆಯುವಂತೆ, ಭಕ್ತಿ ಸೇವೆಯ ಮೂಲಕ ದೇವೋತ್ತಮ ಪರಮಪುರುಷನನ್ನು ಆರಾಧಿಸಿದರೆ ಆ ಪರಮಪುರುಷನ ಅಂಗಗಳಾದ ದೇವತೆಗಳು ತಾವಾಗಿಯೇ ತುಷ್ಟರಾಗುತ್ತಾರೆ. ತನ್ನ ಮುಂದೆ ಪ್ರತ್ಯಕ್ಷನಾದ ಭಗವಂತನನ್ನು ಕಂಡ ಗಜೇಂದ್ರನು ಏನು ಮಾಡಿದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.